ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರಯ್ಯ ಅಂತ ತೇರಾಪಂಥ್ ಮಹಿಳಾ ಮಂಡಲ ಮತ್ತು ತೇರಾಪಂಥದ ಸಮಾಜಕ್ಕೆ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಸಹೋದರಿಯರು ತೇರಾಪಂಥ್ ಮಹಿಳಾ ಮಂಡಲ್ ಅದರ ಗಾಂಧಿನಗರ ಶಾಖೆಯ ಆಗಿರುವಂತಹ ಲಕ್ಷ್ಮೀ ಬೋರಾರವರು, ವಿಜೇತಾಜಿಯವರು, ಸೆಕ್ರೆಟರಿಯವರು ಮತ್ತೆಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ನಿಮಗೆ ವಿಷಯವನ್ನು ಸುವಿಸ್ತಾರವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ. ಇದು ಮಹಿಳೆಯರ ಆರೋಗ್ಯದ ವಿಚಾರವಾಗಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸುಮಾರು 20ರಿಂದ 25 ಆಸ್ಪತ್ರೆಗಳನ್ನು ತಮ್ಮ ಜೊತೆಯಲ್ಲಿ ಜೋಡಿಸಿಕೊಂಡು ಅವತ್ತು ಕ್ಯಾನ್ಸರ್ ಮುಕ್ತವಾಗಿರ್ತಕ್ಕಂಥ ಮತ್ತು ಕ್ಯಾನ್ಸರಿಗೆ ತುತ್ತಾಗಿರ್ತಕ್ಕಂಥ ಅಥವಾ ಕ್ಯಾನ್ಸರ್ ಬರುವ ಮುಂಚೆಯೇ ನಾವು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಅದ್ರ ಬಗ್ಗೆ ಅವೇರ್ನೆಸ್, ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತದಲ್ಲಿ ಏಕಕಾಲಕ್ಕೆ ಒಂದೇ ದಿನ ನಡೀತಕ್ಕಂಥ ಈ ಕಾರ್ಯಕ್ರಮ. ಇದು ಹೊಸ ಉದ್ದೇಶ ಅಂತ ಏನಿಲ್ಲ. ಮೊದಲಿಂದಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸರ್ಕಾರಗಳು ಇದಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಆದರೂ ಕೂಡ ಇದು ನಿಯಂತ್ರಣಕ್ಕೆ ಬಂದಿಲ್ಲ. ಮಹಿಳೆಯರ ನೋವು ನಮಗೆ ಗೊತ್ತಾಗೋದಿಲ್ಲ. ಅವರ ಮನದಾಳದಲ್ಲಿರ್ತಕ್ಕಂಥ ಮತ್ತು ಉದ್ಯೋಗಸ್ಥ ಮಹಿಳೆಯರು ತುಂಬ ದಿನನಿತ್ಯ ಅವರ ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಬೆಂಗಳೂರು ನಗರ ಭಾಗದಲ್ಲಿ ಅವರುಗಳಿಗೆ ಏನಿರುತ್ತೆ ಏನಿರಲ್ಲ, ತಮ್ಮ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ವಿವಾಹಿತ ಮಹಿಳೆಯರಲ್ಲೂ ಕೂಡ ಇದು ಹೆಚ್ಚಿನ ಒಂದು ಕಾಯಿಲೆ ಇರುತ್ತೆ ಅಂತ ನಾವು ಹೇಳ್ಕೊಳ್ತೀವಿ. ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಇದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಬಂದಿದೆ. ಇದನ್ನು ಉಚಿತವಾಗಿ ನಮ್ಮ ಜನಕ್ಕೆ ಹಂಚಬೇಕು, ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ನಾವು ಭರಿಸ್ತೀವಿ ಅಂತ ಹೇಳಿ ಈ ಸಂಘಟನೆ, ತೇರಾಪಂಥ ಮಹಿಳಾ ಸಂಘಟನೆ ನಿರ್ಧಾರವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ತಮ್ಮೆಲ್ಲರ ಪ್ರಚಾರ ಬೆಂಬಲ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.